ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷದ ಸಾಧನೆಯ ಸಮಾವೇಶ ಅನ್ನುವಂಥದ್ದನ್ನ ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅದಕ್ಕೆ ನಗಬೇಕು ಅಳಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ದೇಶದಲ್ಲಿಯೇ ಒಂದು ಹಾಟ್ಸ್ಪಾಟ್ ಅಥವಾ ದೇಶದಲ್ಲಿಯೇ ಒಂದು ಅತ್ಯಂತ ಪ್ರಗತಿಪರ ಪ್ರೋಗ್ರೆಸಿವ್ ಮತ್ತು ಆರ್ಥಿಕವಾಗಿ ಶಿಸ್ತನ್ನ ಕಾಪಾಡಿಕೊಂಡಿರುವಂತ ಒಂದು ರಾಜ್ಯ ಅಂತ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಹೆಸರುವಾಸಿಯಾಗಿತ್ತು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ 23ರಲ್ಲಿ ಅವರ ಆಡಳಿತ ಮುಗಿದು ಹೋಗುವಂತ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇದ್ದಂತ ರಾಜ್ಯ ಇವತ್ತು ರೆವಿನ್ಯೂ ಡೆಫಿಸಿಟ್ಗೆ ಬಂದು ನಿಂತಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಮೊದಲನೆಯ ಸಾಧನೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರೋದೇನಂದ್ರೆ ಅತ್ಯಂತ ಪ್ರಗತಿಪರವಾದದ್ದು ಇದ್ದಂತ ರಾಜ್ಯವನ್ನ ತಮ್ಮ ಅಸಾಧಾರಣ ಪ್ರಯತ್ನದಿಂದ ಒಂದು ರೀತಿಯಲ್ಲಿ ಋಣಭಾರವಾದಂತ ರಾಜ್ಯವನ್ನಾಗಿ ಪರಿವರ್ತಿಸಿದೆ. ದ ಸ್ಟೇಟ್ ಇಸ್ ಇನ್ ಅ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್. ಇದನ್ನ ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ, ಇದನ್ನ CAG ರಿಪೋರ್ಟ್ ಹೇಳ್ತಾ ಇದೆ. CAGಯ 2 ಕನ್ಸಿಕ್ಯೂಟಿವ್ ರಿಪೋರ್ಟ್ ನಲ್ಲಿ ಈ ರಾಜ್ಯ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶದಲ್ಲಿ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಗಿರುವಂಥದ್ದು ಮೊದಲನೇ ಪ್ರಶ್ನೆ. ಸಾಮಾನ್ಯ ಜನ ಇವತ್ತು ಪ್ರತಿಯೊಂದಕ್ಕೂ ಬೆಲೆಯನ್ನ ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿಯಾದಂತ ಒಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ 2.5 ಲಕ್ಷ PM ಆವಾಸ್ ಯೋಜನೆ ಅರ್ಬನ್ PMAY ಅರ್ಬನ್ ಸೆಂಟರ್ನಿಂದ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತಲೂ ಹೆಚ್ಚಿನದು ಇನ್ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪರಿಸ್ಥಿತಿಯು ಇದೇ ರೀತಿಯಲ್ಲಿದೆ. ಕೇವಲ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡಬೇಕಾದ್ರೆ ಫೈನಾನ್ಷಿಯಲ್ ಇಯರ್ 23-24ರಲ್ಲಿ ರೆವೆನ್ಯೂ 1.8% ಇನ್ಕ್ರೀಸ್ ಆಗಿದ್ರೆ ಎಕ್ಸ್ಪೆಂಡಿಚರ್ 12.5% ಇನ್ಕ್ರೀಸ್ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ರೆವೆನ್ಯೂ ಡೆಫಿಸಿಟ್ 9,271 crore ಇನ್ 1 year. ಫಿಸ್ಕಲ್ ಡೆಫಿಸಿಟ್ ಕಳೆದ ವರ್ಷ 46,623 ಕೋಟಿ ಇದ್ರೆ ಈ ವರ್ಷ ಅದು 65,522 ಕೋಟಿಗೆ ಹೋಗಿದೆ. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆ. ನ್ಯಾಚುರಲಿ ಸರ್ಕಾರ ಬಾರೋಯಿಂಗ್ಸ್ ಯಾವ್ದಕ್ಕೆ ಮಾಡುತ್ತದೆ ಅಂದ್ರೆ ಅಸೆಟ್ ಕ್ರಿಯೇಷನ್ಗೋಸ್ಕರ ಮಾಡ್ತದೆ. ಆದ್ರೆ ಇಲ್ಲಿ ಈ ಸರ್ಕಾರ ಅಸೆಟ್ ಕ್ರಿಯೇಷನ್ ಅನ್ನ ಮಾಡದೆ ಎಲ್ಲಿಗೆ ಈ ಹಣಗಳು ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇಟ್ ಇಸ್ ಅ ಡೇಂಜರಸ್ ಪ್ರೆಸಿಡೆನ್ಸ್. ರಾಜ್ಯದ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಡೆಟ್ ಇವತ್ತು 8.2 ಲಕ್ಷ ಕೋಟಿ ಇದೆ. ಫಾರ್ ನೆಕ್ಸ್ಟ್ ಇಯರ್ ಗ್ರಾಸ್ ಬಾರೋಯಿಂಗ್ ಇವರ ಎಸ್ಟಿಮೇಟ್ ಇರುವಂತದ್ದು 1.32 lakh crore. ಹಾಗಾಗಿ ಒಟ್ಟಾರೆಯಾಗಿ ಒಂದು ರೀತಿಯ ಆರ್ಥಿಕ ಶಿಸ್ತನ್ನ ಕಾಪಾಡದೆ ಬಾರೋಯಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡಿ ಸರ್ಕಾರ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯನ್ನ ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅನ್ನ 5,000 ಕೋಟಿ ಕಡಿತ ಮಾಡಿದೆ. ಬಾರೋಯಿಂಗ್ಸ್ ಇನ್ಕ್ರೀಸ್ ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅನ್ನ ಕಡಿತ ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ 68% ಇನ್ಕಂಪ್ಲೀಟ್ ಇದೆ. ಸೊ ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಎಲ್ಲಿಗೆ ಕೊಂಡೋಗ್ತಾ ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರೇ ಪ್ರಾಯಶಃ ಉತ್ತರ ಮಾಡಬೇಕು. ಇದು ಮೊದಲನೇ ಪ್ರಶ್ನೆ ನನಗೆ ಇರುವಂತದ್ದು. ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನ್ ನಲ್ಲಿ ಒಂದು ಟೋಟಲ್ ಆಪತಿ, ಒಂದು ರೀತಿಯ ಅಸಡ್ಡೆ. ಮುಖ್ಯಮಂತ್ರಿಯ ಈ ಅಸಡ್ಡೆಯ ವಾತಾವರಣದಿಂದಾಗಿ ಇವತ್ತು ಕೆಳ ಹಂತದ ಅಧಿಕಾರಿಗಳವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಲ್ಲಿ ಒಂದು ರೀತಿಯ ತಾತ್ಸಾರ, ಅಸಡ್ಡೆ
ಮೋದಿಗೆ ಹೆಸರು ಬರಬಾರ್ದು, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರಬಾರ್ದು ಅನ್ನುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ನಾನು ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಮೊದಲನೇದಾಗಿ ನಾನು ಹೇಳಬೇಕಾದ್ರೆ PM ಆವಾಸ್ ಯೋಜನೆಯ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಇದನ್ನು ನಾನು ಹಿಂದೆ ಪಾರ್ಲಿಮೆಂಟ್ನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದ್ದೆ ಮತ್ತು ನಮ್ಮ ಶಾಸಕರುಗಳ ಜೊತೆ ಮಾತನಾಡಿದ್ದೆ. ಶಾಸಕರುಗಳು ಸದನದಲ್ಲಿ ಕೂಡ ಇದನ್ನ ಪ್ರಶ್ನೆಯನ್ನ ಮಾಡಿದ್ರು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 6.38 ಲ್ಯಾಕ್ ಮನೆಗಳು ಸ್ಯಾಂಕ್ಷನ್ ಆಗಿದ್ರೆ 3.86 ಲ್ಯಾಕ್ ಕಂಪ್ಲೀಟ್ ಆಗಿರುವಂತದ್ದು. ಅಂದ್ರೆ ಹೆಚ್ಚು ಕಡಿಮೆ 2.5 ಲಕ್ಷಕ್ಕಿಂತ ಹೆಚ್ಚಿನ ಮನೆಗಳು ಇನ್ಕಂಪ್ಲೀಟ್ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಲೋಕಸಭಾದಲ್ಲಿ ಕೊಟ್ಟಿರುವಂತ ರಿಪ್ಲೈ ನಲ್ಲಿ ಇರುವಂತದ್ದು. ಇದನ್ನು ನಮ್ಮ ಸದಸ್ಯರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಸದನದಲ್ಲಿ ಕೇಳಿದ್ರೆ ಒಂದು ರೀತಿಯ ಬಾಲಿಶವಾದಂತ ಉತ್ತರವನ್ನ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಸದನದಲ್ಲೇ ಕೊಡ್ತಾರೆ. ಅಂದ್ರೆ ಇಷ್ಟಲ್ಲಿ ಹಣ ಮನೆ ಕಟ್ಟಲಿಕ್ಕೆ ಆಗ್ತದ ಅನ್ನುವಂತ ಒಂದು ರೀತಿಯ ವಿಚಿತ್ರವಾದ ಉತ್ತರವನ್ನ. ಬೇಸಿಕಲಿ ಪ್ರಶ್ನೆ ಇರುವಂತದ್ದು ಇಷ್ಟೇ: ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಆರ್ಥಿಕ ಶಿಸ್ತಿನ ಕೊರತೆಯ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ತನ್ನ ಶೇರನ್ನು ಕೊಡ್ಲಿಕ್ಕೆ ಆಗದಿರುವ ಕಾರಣಕ್ಕೆ ಮತ್ತು ಜನರಿಗೆ ತಪ್ಪು ಭರವಸೆಗಳನ್ನ ಕೊಟ್ಟು ಅದನ್ನ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇರೋ ಕಾರಣಕ್ಕೆ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಕ್ರೆಡಿಟ್ ಹೋಗಬಾರದು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲಿಯರ್ ಅನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಮಾತ್ರವಾ ಅಂತ ಕೇಳಿದ್ರೆ ಬಡವರ ಹೊಟ್ಟೆಗೊಡೆಯುವ ಕೆಲಸವನ್ನ ಎಲ್ಲ ಯೋಜನೆಗಳು ಮಾಡ್ತಾ ಇದ್ದಾರೆ. ಕೇವಲ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕ್ಷೀರಧಾರೆಯ ಬಗ್ಗೆ ಭಾರಿ ಕ್ಲೈಮ್ ಮಾಡಿಕೊಂಡು ಸಿದ್ದರಾಮಯ್ಯನವರು ನಾನು ಅನ್ನಭಾಗ್ಯ ಕೊಟ್ಟೆ, ಕ್ಷೀರಧಾರೆ ಕೊಟ್ಟೆ, ಮೊಟ್ಟೆ ಭಾಗ್ಯ ಕೊಟ್ಟೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಇವತ್ತು 38 ಲಕ್ಷ ಡೈರಿ ಫಾರ್ಮರ್ಸ್ಗೆ ಅನ್ಯಾಯವನ್ನ ಮಾಡಿದ್ದಾರೆ. 800 ಕೋಟಿ ಹಣ, ಜನರಿಗೆ ಹೋಗ್ಬೇಕಾದಂತ ಹಣ ಕಳೆದ 9 ತಿಂಗಳಿಂದ ಹೋಗ್ತಾ ಇಲ್ಲ. 9 ತಿಂಗಳಿಗೆ 110 ಕೋಟಿ ಸರ್ಕಾರ ಇದಕ್ಕೆ ತೆಗೆದಿಡಬೇಕು. ರೈತರಿಗೆ ಸಿಗುವಂತ ಸಬ್ಸಿಡಿ, ನಮ್ಮ ಹಲವಾರು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ಶಾಂತಿ ಪ್ರಸಾದ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಇವತ್ತು ನೀವು ನಾನು ವಿನಂತಿ ಮಾಡೋದು ಪತ್ರಕರ್ತರಲ್ಲಿ, ಬೆಳಿಗ್ಗೆ ಹಾಲು ಹಾಕ್ಲಿಕ್ಕೆ ಹೋಗುವಂತ ಹೈನುಗಾರಿಕೆ ನಡೆಸ್ತಾ ಇರುವಂತ ಆ ಮಹಿಳೆಯರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಕ್ಷೀರಧಾರೆಯ ಹಣ 9 ತಿಂಗಳಿಂದ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂಥದ್ದು ನಮಗಿರುವಂತ ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಎಲ್ಲ ವಿಷಯಗಳನ್ನ ಕೂಡ ಮುಂದಿಟ್ಕೊಂಡು ಜನರ ಮಧ್ಯೆ ಹೋಗಿ, ಜನರ ಮಧ್ಯೆ ಚರ್ಚೆಯನ್ನ ಮಾಡಿ, ಜನಾಭಿಪ್ರಾಯವನ್ನ ಈ ಸರ್ಕಾರದ ಜನಾಭಿಪ್ರಾಯ ಈ ಸರ್ಕಾರದ ವಿರುದ್ಧ ಇದೆ ಅದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಜನರ ಅಭಿಪ್ರಾಯವನ್ನ, ವಿಶ್ವಾಸವನ್ನ ಪಡೆದುಕೊಂಡು ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಈ ಸರ್ಕಾರದ ಮೇಲೆ ಮತ್ತೊಮ್ಮೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ. ಕೊನೆಯ 2 ವರ್ಷ ಇದೆ, ದೀರ್ಘಕಾಲಿಕ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವಂತ ತಾವು ಜನರಿಗೆ ಮೆಚ್ಚೋ ರೀತಿಯಲ್ಲಿ, ಜನರಿಗೆ ಹತ್ತಿರ ಆಗುವ ರೀತಿಯಲ್ಲಿ ಮತ್ತು ರಾಜ್ಯದ ಘನತೆಯನ್ನ, ರಾಜ್ಯದ ಒಂದು ಪರಂಪರೆಯನ್ನ ಮುಂದಿಟ್ಕೊಂಡು ಆಡಳಿತವನ್ನ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಕೊಂಡು ಹೋಗಿರುವಂತದ್ದು. 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ ರಾಜ್ಯದ 38 ಲಕ್ಷ ಹೈನುಗಾರರಿಗೆ ಅನ್ಯಾಯವನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯನವರ 3 ವರ್ಷದ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಸಾಲದ ಹೊರೆಯನ್ನ ಹಾಕಿರುವಂತದ್ದು. 3 ವರ್ಷದ ಸಿದ್ದರಾಮಯ್ಯನ ಸಾಧನೆ ಕರ್ನಾಟಕ ಅನ್ನುವಂತ ಒಂದು ಪ್ರೋಗ್ರೆಸಿವ್ ಆದಂತ ಜಿಲ್ಲೆಯನ್ನ ಈ ರೀತಿ ಮಾಡಿರುವಂತದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಹೆಚ್ಚಿಗೆ ರಾಜಕೀಯವನ್ನ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ರೀತಿ ಪ್ರತಿಯೊಂದು ದಿವಸವೂ ಟ್ವೀಟ್ ಹಾಕಿಕೊಂಡು, ಪ್ರತಿಯೊಂದು ದಿವಸವೂ RSS ನ ಬಗ್ಗೆ, ಮೋದಿಯ ಬಗ್ಗೆ, ಟ್ರಂಪ್ನ ಬಗ್ಗೆ ಮಾತನಾಡುವಂತ ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರು ಮತ್ತು ಕಲಬುರಗಿಯ ಡಿಫ್ರೆನ್ಸಿಯೇಷನ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಕೊನೆಗೆ 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ, ನಿನ್ನೆ ಪರಮೇಶ್ವರ್ ಅವರು ತುಮಕೂರನ್ನು ಬೆಂಗಳೂರು ಸೌತ್, ಬೆಂಗಳೂರು ನಾರ್ತ್ ಮಾಡಿ, ಬೆಂಗಳೂರು ನಾರ್ತ್ ಮಾಡಿ ಅಂತ ಹೇಳಿರುವಂತದ್ದು
ಪ್ರಾಯಶಃ ಅವರ ಸಾಧನೆ. ಬೆಂಗಳೂರು ಒಂದೇ ಈಗ ಇರುವಂತದ್ದು ರಿಯಲ್ ಎಸ್ಟೇಟ್ ಲಾಬಿಗೆ ಇರುವಂತದ್ದು, ಬೆಂಗಳೂರಿನ ಹೆಸರನ್ನು ಮ್ಯೂಸಿಕ್ ಮಾಡಿಕೊಂಡು ಎಷ್ಟು ಲೂಟ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದೇ ಇರುವಂತ ದೊಡ್ಡ ಸಾಧನೆ ಸಿದ್ದರಾಮಯ್ಯ ಅವ್ರದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಸಂಪೂರ್ಣ ವಿಫಲವಾಗಿರುವಂತ ಸರ್ಕಾರ ಇದು.